ಏನಣ್ಣ, ನಾವು ಪದ್ಮಿನೇನು ಫಾರಿನ್ ಗಂಡಿ ಕೊಟ್ಟು ಮದ್ವೆ ಮಾಡಿದ್ದೀವ? ಇಲ್ಲಿರೋ 30 ಕಿಲೋಮೀಟರ್ ನಮ್ಮ ಮನೆಗೆ ಬರೋದಕ್ಕೆ ಹೇಳ್ತಾಳಲ್ಲ. ಅವಳಿಗೂ ಬರೋದಕ್ಕೆ ಆಸೆ ಇದೆ, ಆದ್ರೆ ಅವಳ ಪರಿಸ್ಥಿತಿನೂ ನಾವು ಅರ್ಥ ಮಾಡ್ಕೋಬೇಕಲ್ವಾ? ನೀನು ಹಾಗೆ ಹೇಳ್ತೀಯಲ್ಲ ಅಣ್ಣ. ಅವಳಿಗಿರೋದು ನಾನೊಬ್ಳೆ ತಂಗಿ ತಾನೆ. ಇವಾಗಲ್ದೆ ಮತ್ತಿನ್ಯಾವಾಗ ಬರ್ತಾಳೆ? ಇದೇನು ದಿನಪೂರ್ತಿ ನಡೆಯೋ ಕಾರ್ಯಕ್ರಮನಾ? ಏನೋ 1-2 ಗಂಟೆ ನಡೆಯುತ್ತಾನೆ. ಅದಕ್ಕೂ ಕಾರಣ ಹೇಳ್ತಾಳಲ್ಲ. ಅವಳು ತಪ್ಪಿಸ್ಕೋಬೇಕು ಅಂತ ಕಾರಣ ಹೇಳ್ತಾ ಇಲ್ಲ. ನೀನೇ ಕಿಲ್ದೇ ಇರೋದನ್ನ ಯೋಚನೆ ಮಾಡ್ತಾ ಇದೀಯಾ? ನೀನ್ ಅವಳನ್ನ ಅರ್ಥ ಮಾಡ್ಕೊಳ್ದೆ ಇನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಹೇಳು? ಅರ್ಥ ಮಾಡ್ಕೋತಾ ಇರೋದಕ್ಕೆ ಹೇಳ್ತಾ ಇರೋದು. ಅವಳ ಧ್ವನಿಲಿ ಏನೋ ಕಳವಳ ಇತ್ತು. ಯಾವ್ದೋ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ದಾಳೆ ಅನಿಸ್ತಿದೆ. ಬಾವ ಕೂಡ ಎಲ್ಲ ಮ್ಯಾನೇಜ್ ಮಾಡ್ಕೊಂಡೆ ಮಾತಾಡ್ತಾ ಇದ್ರು. ಅಣ್ಣ, ನಾನೇ ಯಾವ್ದಕ್ಕೂ ನಾಳೆ ಬೆಳಗ್ಗೆ ಒಂದ್ಸರಿ ಹೋಗಿ ನೋಡ್ಕೊ ಬರ್ಲಾ? ಏನಮ್ಮ ಹೇಳ್ತಾ ಇದೀಯಾ? ನಾಳೆ ಗಂಡಿನ ಕಡೆಯವರು ಮನೆಗೆ ಬರ್ತಾ ಇದ್ದಾರೆ. ಮುಖ್ಯವಾಗಿ ನೀನಿಲ್ಲಿ ಇರಬೇಕು. ರಾತ್ರಿ ಮಲಗೋ ಹೊತ್ತಲ್ಲಿ ನಾವು ಫೋನ್ ಮಾಡಿ ಹೇಳ್ತಾ ಇದೀವಿ. ಅವ್ರಿಗೆ ತೊಂದರೆ ಆಗಿರಲ್ವಾ? ಇಷ್ಟಕ್ಕೂ ಅವಳಿಗೆ ನಕುಲ್ ಸಹಕಾರ ಇದೆ ಅಲ್ವಾ? ನೀನು ಅನ್ಕೊಳ್ಳೋ ಥರ ಏನಾದರೂ ತೊಂದರೆ ಇದ್ರೆ ನಕುಲ್ ನನ್ನ ಹತ್ರ ನೇರವಾಗಿ ಹೇಳಿರೋನು. ನೋಡಮ್ಮ, ಸತ್ಯ ಇರೋದು ಇಷ್ಟೇ. ಡಾಕ್ಟರ್ ಅವಳಿಗೆ ಆದಷ್ಟು ಪ್ರವಾಸ ಮಾಡಬೇಡ ಅಂತ ಹೇಳಿದ್ದಾರೆ. ಅದು ಅಲ್ಲದೆ ಅವಳೇನೋ ನಿನ್ನ ನಿಶ್ಚಿತಾರ್ಥನೋ ನಿನ್ನ ಮದುವೆನೋ ತಪ್ಪಿಸ್ಕೊತಾ ಇಲ್ವಲ್ಲ. ಇದು ಗಂಡು ನೋಡೋ ಕಾರ್ಯಕ್ರಮ. ಅದಕ್ಕೆ ಯಾಕೆ ಅವಳು ಕಷ್ಟಪಡ್ಬೇಕು ಹೇಳು? ಆಯ್ತಣ್ಣ, ನನ್ನ ಸಮಾಧಾನಕ್ಕೋಸ್ಕರ ನೀನ್ ಹೇಳಿದ್ದೇನೆಲ್ಲ ಒಪ್ಕೋಬೇಕು ಅಷ್ಟೇ ತಾನೆ? ಯೋಚನೆ ಮಾಡಬೇಡ. ನಾಳೆ ಮದುವೆ ವಿಚಾರ ಇತ್ಯರ್ಥ ಆಗ್ಲಿ. ಆಮೇಲೆ ಯಾರನ್ನು ಯಾವುದೇ ಕಾರ್ಯಕ್ರಮಕ್ಕೂ ತಪ್ಪಿಸ್ಕೊಳ್ದ್ರ ಹಾಗೆ ನಾನು ನೋಡ್ಕೊಳ್ತೀನಿ, ಆಯ್ತಾ? ಸರಿ, ಹೋಗು ಮಲ್ಕೋ. ಅಯ್ಯೋ ಅಣ್ಣ, ಯಾಕಣ್ಣ? ನೋವಾಯ್ತಾ ಕೃಷ್ಣ? ಹಾ ಇರ್ಲಿ ಕೃಷ್ಣ, ನಿನಗೇನೋ ಗ್ಯಾಸ್ಟ್ರಿಕ್ ಇದೆಯಾ? ಇಲ್ಲ. ಉಬ್ಸ ಇದೆಯಾ? ಇಲ್ಲ. ಮೊಲ್ಲಾಗ್ರವಾ? ಅಯ್ಯೋ ಇಲ್ಲ ಅಣ್ಣ. ಯಾಕ ಮೊದಲು ದಿಂಬಿಗೆ ತಲೆ ಕೊಟ್ಟ ತಕ್ಷಣ ಪಟ್ ಅಂತ ನಿದ್ದೆ ಮಾಡ್ಬಿಡ್ತಾ ಇದೆ. ಇತ್ತೀಚೆಗೆ ಯಕ್ಷಗಾನ, ಕಥಕಳಿ, ಕೂಚುಪುಡಿ ಎಲ್ಲನೂ ಮಾಡ್ತಾ ಇದೆಯಲ್ಲ. ಲೇ ಕೃಷ್ಣ, ಬೆಳಿಗ್ಗೆಯಿಂದ ದುಡ್ದು ದಣದು ಮೈ ಕೈ ನೋವೆಲ್ಲ ಬಂದು ಮಲ್ಕೊಂಡ್ರಿ ತಿನ್ಕಣೋ. ನೀನ್ ನೋಡಿದ್ರೆ ತರಕಾರಿ ಗಾಡಿ ಮೇಲೆ ಹೂಕೋ ಸುಳ್ಳಾಡ್ದಂಗೆ ಉಳ್ಳಾಡಿದ್ರೆ ನನಗೆ ನಿದ್ದೆ ಬರುತ್ತೇನೋ. ಯಾಕೋ ಈ ಥರ ಹಿಂಸೆ ಕೊಡ್ತಾ ಇದೀಯಾ? ಅದಾಳಾಗೋಗ್ಲಿ, ನೀನ್ ಯಾಕೋ ಇಷ್ಟೊಂದು ಡಿಸ್ಟರ್ಬ್ ಆಗ್ಬಿಟ್ಟಿದ್ಯಾ? ಅಣ್ಣ, ನಾನಿಲ್ಲಿ ಬಂದಾಗಿಂದ ನೋಡ್ಕೊಂಡೇ ಬಂದಿದ್ದೀನಿ. ಏನ? ನನ್ನ ಜೀವನಾನ. ಅಯ್ಯೋ ದಡ್ಡ, ನಿನ್ ಜೀವನನ ನೀನೇ ನೋಡ್ಕೋಬೇಕಣ. ಹಾಳಾಗೋಗ್ಲಿ, ಮ್ಯಾಟ್ರಿಗೆ ಬಾ. ನಾನು ಅನ್ಕೊಂಡಿದ್ದು ಒಂದೂ ಆಗ್ತಿಲ್ಲ ಅಣ್ಣ. ನಾನು ಬಯಸ್ತಿರೋದು ಒಂದೂ ಸಿಗ್ತಿಲ್ಲ. ಎಲ್ಲ ಕೈ ತನಕ ಬರುತ್ತೆ, ಹಾಗೆ ಕಳ್ದೋಗ್ಬಿಡುತ್ತೆ ಅಣ್ಣ. ಎಲ್ಲ ಮಂಜನ್ ಥರ ಮಿಣುಗುತ್ತೆ, ಹಾಗೆ ಕರ್ಗೋಗುತ್ತೆ. ಲೇ ಕೃಷ್ಣ, ನಿನ್ನ ಸಂಬಳದ ಬಗ್ಗೆ ಮಾತಾಡ್ತಾ ಇದೀಯಾ, ಇಲ್ಲ ಊಟದ ಬಗ್ಗೆ ಮಾತಾಡ್ತಾ ಇದೀಯಾ, ಇಲ್ಲ ನಿನಗೆ ಸಿಗ್ತಾ ಇರೋ ಮರ್ಯಾದೆ ಬಗ್ಗೆ ಮಾತಾಡ್ತಾ ಇದೀಯಾ? ಯಾವುದು ಅಲ್ಲ ಅಣ್ಣ. ಮತ್ತೆ ಪ್ರೀತಿ ಬಗ್ಗೆ. ಲೇ ಪ್ರೀತಿ ಬಗ್ಗೆ ಮಾತಾಡೋ ಒತ್ತೇನೋ ಇದು? ಲೇ ಕೃಷ್ಣ, ಈ ಮನೇಲಿ ನಾಯಿ ಸಾಕಿದ್ರೆ ಎಲ್ಲಿ ಪ್ರೀತಿ ಹಂಚೋಗ್ಬಿಡ್ತು ಅಂತ ನಮ್ಮ ದೊಡ್ಡ ಯಜಮಾನ್ರು ನಿಂತರ ದಿಕ್ಕೆಟ್ಟು ಬಂದ ತುಂಬಾ ಜನಗಳನ್ನ ಸಾಕ್ತಾ ಇದ್ದಾರೆ ಕಣ. ಅಂಥದ್ರಲ್ಲಿ ನಿನಗೆ ಪ್ರೀತಿ ಸಿಗ್ತಾ ಇಲ್ಲ ಅಂದ್ರೆ ಏನು ಅರ್ಥ? ನಾನು ಅವ್ರ ಪ್ರೀತಿ ಬಗ್ಗೆ ಹೇಳ್ತಿಲ್ಲ ಅಣ್ಣ, ನನ್ನ ಪ್ರೀತಿ ಬಗ್ಗೆ ಹೇಳ್ತಿದ್ದೀನಿ. ಲೇ, ಮೊದಲು ನೀನು ಈ ದೇಶದ ಪ್ರಜೆನ ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೋ, ಆಮೇಲೆ ವೋಟ್ ಹಾಕುವೆ. ಅಲ್ಲ ಕಣ, ಇಷ್ಟು ಅರ್ಧ ರಾತ್ರಿಲಿ ಈ ಮಟ್ಟಕ್ಕೆ ಪರ್ಚ್ಕತಾ ಇದೆಯಲ್ಲ,
ಅಷ್ಟಕ್ಕೂ ತಾವ್ ಯಾರನ್ನ ಲವ್ ಮಾಡ್ತಾ ಇರೋದು ಬೊಗಳು ಸಾಯಿರಿ. ಏ ಇಲ್ಲ ಅಣ್ಣ, ನಾನು ಅದನ್ನ ಹೇಳೋದಕ್ಕಾಗಲ್ಲ. ಆಹಾ, ಯಾಕೆ ಅಂದರೆ ಅದು ನನ್ನ ಒಳಗಿರೋ ಸೀಕ್ರೆಟು. ಅದನ್ನ ಹೇಳಿದ್ರೆ ನಿಂಗೆ ಅರ್ಥನೂ ಆಗಲ್ಲ. ಆಹಾ, ಹೇಳ್ಕೊಳ್ದೆ ಹೋದ್ರೆ ನಾನು ಒದ್ದಾಟ ನಿಲ್ಲಲ್ಲ. ಈ ಆಟದಲ್ಲಿ ನನ್ನನ್ನ ಬುಟ್ಟಾಕು. ನೋಡು, ಬೆಳಿಗ್ಗೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ. ಯಜಮಾನ್ರು ಬೇರೆ ಒಂದು ರಾಶಿ ಸಾಮಾನ ತರಬೇಕು ಅಂತ ಹೇಳಿದ್ದಾರೆ. ಬೆಳಿಗ್ಗೆ ಬೇಗ ಎದ್ದು ನಾನು ಬಜಾರ್ಗೆ ಹೋಗ್ಬೇಕು. ನಿನ್ನ ಭಾವನೆಗಳನ್ನೆಲ್ಲ ಮುದ್ರಕೊಂಡು ನೀನು ಮುದ್ರಕೊಂಡು ಬಿದ್ಕೋ. ಶೇ ಅಮ್ಮ. ಹಾ, ಛೇ, ಇದೆಲ್ಲ ನಿನ್ನಿಂದನೇ ಆಗಿದ್ದು. ಆ ಮನೆ ಹಾಳಿ ಮಗಂಗೆ ಆಶ್ರಯ ಕೊಡು ಅಂತ ಬಂದು ಈಗ ಹದ್ದು ಮೀರಿ ಆಡ್ತಾ ಇದ್ದಾಳೆ. ಪದ್ಮಿನಿ, ನೀ ಇದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡ. ನೋಡು, ನಾನು ಅವಳ ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ. ಇದ್ಯಾವ ಕರ್ಮನಕ್ಕೂ ಎಲ್ಲ ಸತ್ಯ ಒಪ್ಕೊಂಡು ಬಾಯಿ ಮುಚ್ಕೊಂಡು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಅವಳು ಮದುವೆ ಆಗ್ತೀನಿ, ಅದು ನನ್ನ ಹಕ್ಕು ಅಂತ ಅಪ್ಪಿ ತಪ್ಪಿ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ರೆ ನಮ್ಮ ವಿಚಾರ ಎಲ್ಲ ಇಡೀ ಊರಿಗೆ ಗೊತ್ತಾಗತ್ತೆ. ನನ್ನ ತವ್ರ ಮನೇಲಿರೋ ಎಲ್ಲ ಮನಸ್ಸುಗಳು ಒಡೆದು ಹೋಗುತ್ತೆ. ಇವಳು ನಮ್ಮ ಪರಿಸ್ಥಿತಿನ ತಿಳ್ಕೊಂಡು ನಮ್ಗೆ ಹಿಂಸೆ ಕೊಡ್ತಿದ್ದಾಳೆ. ನಾವಿಬ್ಬರು ಚೆನ್ನಾಗಿರೋದು ಅವಳಿಗೆ ಇಷ್ಟ ಇಲ್ಲ ನಕುಲ್. ನೀನು ಹಾಗೆಲ್ಲ ಅಷ್ಟು ದೂರ ಯೋಚನೆ ಮಾಡಬೇಡ ಪದ್ಮಿನಿ. ಈ ವಿಚಾರ ಅಲ್ಲಿವರೆಗೂ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ನಾನು ಬದಲಾಗಿದ್ದೀನಿ ಅಂತಾನೆ ಅವಳು ನನ್ನ ಅಡ್ವಾಂಟೇಜ್ ಆಗಿ ತೊಗೊತಾ ಇದ್ದಾಳೆ. ನಾನೇನಾದರೂ ಹಳೆ ನಕುಲ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಕಥೆನೇ ಬೇರೆ ಆಗಿರ್ತಿತ್ತು. ಯಾವುದಕ್ಕೂ ನಮ್ಮ ಅಪ್ಪನ ಜೊತೆ ಮಾತಾಡಿ ಇದನ್ನೆಲ್ಲ ಬಗೆಹರಿಸ್ಕೊತೀನಿ. ನೀನು ಸಮಾಧಾನ ಮಾಡ್ಕೊ. ಏನು ಸಮಾಧಾನ ಮಾಡ್ಕೊಳ್ಳೋದು ಏನು? ನನ್ನ ತವ್ರ ಮನೇಲಿ ಒಂದು ಶುಭ ಕಾರ್ಯ ನಡೀತಿದೆ. ನನ್ನ ತಂಗಿ ಜೀವನದಲ್ಲಿ ಮೊದಲನೇ ಸರಿ ವಧು ಪರೀಕ್ಷೆ ನಡೀತಾ ಇದೆ. ಅವಳ ತಾಯಿ ಸ್ಥಾನದಲ್ಲಿತ್ತು ಅವಳನ್ನ ಮದುಮಗಳ ಹಾಗೆ ಅಲಂಕಾರ ಮಾಡಬೇಕು, ಅವಳ ಸ್ನೇಹಿತೆಯಾಗಿ ಅವಳಿಗೆ ಚೇಷ್ಟೆ ಮಾಡಬೇಕು, ಅವಳ ಅಕ್ಕನಾಗಿ ಅವಳಿಗೆ ಧೈರ್ಯ ತುಂಬಬೇಕು ಅಂತ ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ದೆ. ಈಗ ನೋಡಿದ್ರೆ ನನ್ನ ಮನಸ್ಸೇ ಒಡೆದು ಹೋಗಿದೆ. ನನ್ನ ತವ್ರ ಮನೆ ಸಂಭ್ರಮನ ನನ್ನ ಕಣ್ ತುಂಬ ನೋಡ್ಬೇಕು ಅನ್ನೋ ಆಸೆ. ಆದ್ರೆ ಏನ್ ಮಾಡ್ಲಿ? ಆ ಆಸೆನೆಲ್ಲ ಯಾಕೆ ಬಿಟ್ಕೊಡ್ತೀಯ ಪದ್ಮಿನಿ? ಈ ವಿಷಯನೆಲ್ಲ ಮೂಲೆ ಗುಂಪು ಮಾಡಿ ನಾವಲ್ಲಿಗೆ ಹೋಗ್ಬೋದು. ಆದರೆ ನೀನು ಮನ್ಸು ಮಾಡ್ಬೇಕಷ್ಟೆ. ಇಲ್ಲ ನಕುಲ್, ಇಂಥ ಪರಿಸ್ಥಿತಿಲಿ ನಾನು ಅಲ್ಲಿಗೆ ಹೋದ್ರೆ ನಾನು ಸಂತೋಷವಾಗಿರಲ್ಲ. ಯಾಕಂದ್ರೆ ಬಲವಂತವಾಗಿ ನನಗೆ ನಗೋದಕ್ಕೆ ಬರಲ್ಲ. ಕಣ್ಣೀರ್ ನನ್ನ ಮಾತು ಕೇಳಲ್ಲ.